ಮುಖದ ಗ್ಲೋಗೆ ಫೇಶಿಯಲ್ ಸೀರಮ್ ಅಂತ ನಾನಾ ತರದ ಕೆಮಿಕಲ್ಸ್ ಹಚ್ಚಿ ರಿಸಲ್ಟೇ ಸಿಗದೆ ಇರೋರು ಇಲ್ಲಿ ಕೇಳಿ ಒಂದ್ ನಿಮಿಷ. ಸ್ಕಿನ್ ಕೇರ್ ಇಂಡಸ್ಟ್ರಿಲಿ ಧೂಳು ಎಬ್ಬಿಸ್ತಿರುವಂತ ಕೆಮಿಕಲ್ಸ್ ಲೈಕ್ ಗ್ಲೈಕಾಲಿಕ್ ಆಸಿಡ್ ಇದು ನಿಮ್ಮ ಸ್ಕಿನ್ ಮೇಲಿನ ಡೆಡ್ ಸ್ಕಿನ್ ಸೆಲ್ಸ್ ಅನ್ನ ತೆಗೆದುಹಾಕಿ ಸ್ಕಿನ್ ಫ್ಲಾಲೆಸ್ ಅಂಡ್ ಬ್ರೈಟನ್ ಅಪ್ ಮಾಡುತ್ತೆ. ವಿಟಮಿನ್ ಸಿ ನಿಮ್ಮ ಚರ್ಮದ ಮೇಲಿನ ಗುಳ್ಳೆಗಳನ್ನ ತೆಗೆದುಹಾಕಿ ಮತ್ತೆ ಅದರ ಕಲೆಗಳನ್ನ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. AHA ಮತ್ತೆ BHA ನಿಮ್ಮ ಚರ್ಮವನ್ನ ಎಕ್ಸ್ಫೋಲಿಯೇಟ್ ಮಾಡಿ ನಿಮ್ಮ ಸ್ಕಿನ್ಗೆ ನ್ಯಾಚುರಲ್ ಗ್ಲೋನ ಆಡ್ ಮಾಡುತ್ತೆ, ಆರೋಗ್ಯಕರ ಚರ್ಮವನ್ನ ನೀಡುತ್ತೆ. ನಿಯಾಸಿನಮೈಡ್ ನಿಮ್ಮ ಸ್ಕಿನ್ ಮೇಲಿನ ಆಯಿಲ್ ಪ್ರೊಡಕ್ಷನ್ ನ ರೆಡ್ಯೂಸ್ ಮಾಡಿ ಹೆಲ್ತಿ ಗ್ಲೋನ ಆಡ್ ಮಾಡುತ್ತೆ, ಶೈನ್ ತಗೊಂಡ್ ಬರುತ್ತೆ. ಇಷ್ಟೆಲ್ಲಾ ಕೆಮಿಕಲ್ಸ್ ಮಾಡೋ ಕೆಲ್ಸ ಒಂದೇ ಒಂದ್ ಕೆಮಿಕಲ್ ಮಾಡತ್ತೆ ಅಂದ್ರೆ ನಮ್ಮ ನೇಚರ್ ಅಲ್ಲಿ ಸಿಗುವಂತ ಕೆಮಿಕಲ್. ಕೃತಕವಾಗಿ ಯಾವುದೇ ಕಾಸ್ಮೆಟಿಕ್ ಲ್ಯಾಬ್ ಅಲ್ಲಿ ಕ್ರಿಯೇಟ್ ಮಾಡಿಲ್ಲ. ಇದು ನಮ್ಮ ಸ್ಕಿನ್ಗೆ, ನಮ್ಮ ಚರ್ಮಕ್ಕೆ, ನಮ್ಮ ಪ್ರಕೃತಿ ವರದಾನವಾಗಿ ಕೊಟ್ಟಿರುವಂತ ಕೆಮಿಕಲ್. ಇದನ್ನ ಹಳೆ ಕಾಲದಿಂದನೂ ನಮ್ಮ ಆಯುರ್ವೇದದಲ್ಲೂ ಕೂಡ ಅಪ್ರೂವ್ ಮಾಡಿದ್ದಾರೆ. ಏನಂತ ಎಲ್ಲರಿಗೂ ಗೊತ್ತಾ? ಗೊತ್ತಿರೋರು ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಇದನ್ನ ಕನ್ನಡದಲ್ಲಿ ಪಟಕದ ಕಲ್ಲು ಅಂತಾರೆ, ಇಂಗ್ಲಿಷ್ ಅಲ್ಲಿ ಆಲಮ್ ಸ್ಟೋನ್ ಅಂತಾರೆ, ಹಿಂದಿಯಲ್ಲಿ ಪಿಟ್ಕರಿ ಅಂತಾರೆ, ಇದನ್ನ ಸಂಸ್ಕೃತದಲ್ಲಿ ಸ್ಫಟಿಕ ಭಸ್ಮ ಅಂತ ಕರೀತಾರೆ. ಅಂಡ್ ಇದರ ಕೆಮಿಕಲ್ ನೇಮ್ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್, ಶಾರ್ಟ್ ಕಟ್ ಅಲ್ಲಿ ಪೊಟ್ಯಾಶ್ ಆಲಮ್. ಇದ್ರ ಬಗ್ಗೆ ನೀವೇ ಖುದ್ದಾಗಿ ಓದ್ಬೋದು. ಇಷ್ಟೆಲ್ಲಾ ಕೆಮಿಕಲ್ಸ್ ಮಾಡೋ ಕೆಲ್ಸ ಇದೊಂದು ಪೊಟ್ ಮುಗಿಸತ್ತೆ. ಇಷ್ಟೆಲ್ಲ ನಾನಾ ತರದ ಕೆಮಿಕಲ್ಸ್ ಅನ್ನ ತಗೊಳ್ಳೋದ್ರ ಬದಲಿಗೆ ಇದೊಂದು 10 ರೂಪಾಯಿ ಕಲ್ಲನ್ನ ತಗೊಳ್ಳಿ. ನೀವು ರಿಸಲ್ಟ್ ನೀವು ಊಹೆನೆ ಮಾಡಿರಲ್ಲ, ಅಷ್ಟು ಅಮೇಝಿಂಗ್ ಆಗಿರತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಈ 10 ರೂಪಾಯಿ ಕಲ್ಲು ನಿಮ್ಮ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಆರಾಮಾಗಿ ಸಿಗತ್ತೆ. ಈವನ್ ಆನ್ಲೈನ್ ನಲ್ಲೂ 100 ರೂಪಾಯಿ ಒಳಗಡೆ ವೆಲ್ ಪ್ಯಾಕೇಜ್ಡ್ ವೇಲಿ ಆರಾಮಾಗಿ ಸಿಗತ್ತೆ. ಅದು ನಿಮ್ಮ ಮನೆ ಹತ್ರನೇ ತಗೊಂಬಂದ್ ಕೊಡ್ತಾರೆ. ಯಾವುದೇ ಮೆಡಿಸಿನ್ಸ್ ಆಗಿರ್ಲಿ, ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಲಿ, ಹೇಗ್ ಬೇಕೋ ಹಾಗೆ ಹಚ್ಚಿದ್ರೆ ಅದು ಕೂಡ ಸೈಡ್ ಎಫೆಕ್ಟ್ಸ್ ನ ತಗೊಂಡ್ ಬರ್ಬೋದು. ಇದು ತುಂಬಾ ಸ್ಟ್ರಾಂಗ್ ಅಂಡ್ ಚಮತ್ಕಾರದ ಕಲ್ಲು. ಸೊ ಅದಕ್ಕೆ ಇದನ್ನ ಹೇಗ್ ಯೂಸ್ ಮಾಡ್ಬೇಕು, ಯಾವಾಗ ಹಚ್ಬೇಕು, ಎಷ್ಟೊತ್ ತನಕ ಹಚ್ಬೇಕು ಅನ್ನೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ದೆನ್ ಯು ಹ್ಯಾವ್ ಯುವರ್ ಅಮೇಜಿಂಗ್. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನುಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಬ್ಲೇಸ್. ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿಯ ಅಮೇಜಿಂಗ್ DIY ರೆಮಿಡಿಗಳಿಗಾಗಿ. ಫಸ್ಟ್ ಈ 10 ರೂಪಾಯಿ ಕಲ್ಲನ್ನ ತಗೊಂಡ್ ಬನ್ನಿ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದನೂ ಕೂಡ ತಗೋಬಹುದು. ನೆಕ್ಸ್ಟ್ ನಾನು ಈ ರೆಮಿಡಿಗಳಲ್ಲಿ ಯೂಸ್ ಮಾಡುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೋಡಿ ಬೈ ಮಾಡಿ. ಫಸ್ಟ್ ಈ 10 ರೂಪಾಯಿ ಕಲ್ಲನ್ನ ತಗೊಂಡ್ ಬನ್ನಿ. ನೆಕ್ಸ್ಟ್ ಅದನ್ನ ಪ್ಯಾಚ್ ಟೆಸ್ಟ್ ಮಾಡಿ, ಇದು ನಿಮ್ಗೆ ಸೂಟ್ ಆಗತ್ತೋ ಇಲ್ವೋ ಅನ್ನೋದನ್ನ. 98% ಜನಕ್ಕೆ ಇದು ಸೂಟ್ ಆಗೇ ಆಗತ್ತೆ, ಇನ್ನು 2% ಜನಕ್ಕೆ ಮಾತ್ರ ಇದು ಸೂಟ್ ಆಗಲ್ಲ. ಸೊ ಹಾಗಾಗಿ ಇದನ್ನ ಒದ್ದೆ ಮಾಡಿ ಕಿವಿಯ ಹಿಂದ್ಗಡೆ, ಇಲ್ಲಿ ಕಿವಿಯ ಹಿಂದ್ಗಡೆ ಕೆಳಗಡೆ ಈ ಭಾಗದಲ್ಲಿ ಹಚ್ಚಿ ಒಂದ್ 5 ನಿಮಿಷ ಬಿಡಿ. 5 ನಿಮಿಷ ಆದ್ಮೇಲೆ ನಿಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿಯ ರೆಡ್ನೆಸ್ ಆಗಿರ್ಲಿ, ರೆಡ್ನೆಸ್, ರ್ಯಾಶಸ್, ಇಚಿನೆಸ್ ಆಗ್ತಾ ಇಲ್ಲ, ಕೆರೆಸ್ತಾ ಇಲ್ಲ ಅಂತ ಅಂದ್ರೆ ಖುಷಿ ಪಡಿ. ನೀವು 98% ಜನರ ಕ್ಯಾಟಗರಿಗೆ ಇದನ್ನ ಯೂಸ್ ಮಾಡುವಂತ ಫಸ್ಟ್ ಮೆಥಡ್. ಸಿಂಪಲ್ ಆಗಿ ಇದನ್ನ ಒದ್ದೆ ಮಾಡಿ ನಿಮ್ಮ ಫೇಸ್ ಮೇಲೆ ರೋಸ್ ವಾಟರ್ ಅಥವಾ ನೀರನ್ನ ಸ್ಪ್ರೇ ಮಾಡಿಕೊಂಡು ನೆಕ್ಸ್ಟ್ ಈ ಕಲ್ಲನ್ನ ರಬ್ ಮಾಡ್ತಾ ಹೋಗಿ. 0 ಪ್ರೆಷರ್, ಅಂಡರ್ಲೈನ್ ದಿಸ್ ಪಾಯಿಂಟ್. ಪ್ರೆಷರ್ ಹಾಕಬಾರ್ದು, ನಿಧಾನವಾಗಿ, ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೇನೆ ನಿಧಾನವಾಗಿ ರಬ್ ಮಾಡಿ. ಹೀಗೆ ರಬ್ ಮಾಡೋದ್ರಿಂದ ಎಕ್ಸೆಸ್ ಆಯಿಲ್ ಪ್ರೊಡಕ್ಷನ್ ರೆಡ್ಯೂಸ್ ಆಗುತ್ತೆ. ನಿಮ್ಗೆ ಎಲ್ಲೆಲ್ಲಿ ಓಪನ್ ಪೋರ್ಸ್ ನ ಪ್ರಾಬ್ಲಮ್ ಇದೆಯೋ, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ನ ಪ್ರಾಬ್ಲಮ್ ಇದೆಯೋ, ಅಲ್ಲಿ 5 ರಿಂದ 10 ಸರ್ತಿ ನೀಟಾಗಿ 0 ಪ್ರೆಷರ್ ಅಲ್ಲಿ ರಬ್ ಮಾಡಿ. ಅಂಡರ್ ಆರ್ಮ್ ಬ್ಲಾಕ್ ಇದ್ರೆ ಅಥವಾ ಅದರ ಮೇಲೆ ಸಣ್ಣ ಸಣ್ಣ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ರೆ, ಅಥವಾ ನಿಮ್ಮ ಚೆಸ್ಟ್ ಮೇಲೆ ಏನಾದ್ರೂ ಗುಳ್ಳೆಗಳಾಗಿ ಅದರ ಕಲೆಗಳಿದ್ರು ಸೇಮ್ ಇದನ್ನ ಹಾಗೆ ಒದ್ದೆ ಮಾಡಿ ಫಸ್ಟ್ ವಾಶ್ ಮಾಡಿ, ಈ ಕಲ್ಲನ್ನ ವಾಶ್ ಮಾಡಿ, ದೆನ್ ನೀವು ಇದನ್ನ 5 to 10 ಟೈಮ್ಸ್ ರಬ್ ಮಾಡಿ 0 ಪ್ರೆಷರ್ ಅಲ್ಲಿ. ನೀವು ಎಷ್ಟೋ ಕ್ರೀಮ್ಸ್, ಎಷ್ಟೋ ಸ್ಪ್ರೇ, ಎಷ್ಟೋ ತರದ ಸೋಪ್ಗಳನ್ನ ಯೂಸ್ ಮಾಡಿ ರಿಸಲ್ಟ್ ಸಿಗದೆ ಇರೋರು ಈ ಕಲ್ಲನ್ನ ಒಂದ್ಸತಿ ಟ್ರೈ ಮಾಡಿ. ಇಷ್ಟನ್ನ ಮಾತ್ರ ಹೇಳ್ಬಲ್ಲೆ ನಾನು. ನಿಮ್ಮ ಪೋರ್ಸ್ ಕ್ಲಾಗ್ ಮಾಡದಂಗೆ ಆ ಸ್ಮೆಲ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಇವನ್ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅನ್ನ ಕೂಡ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಡಾರ್ಕ್ ಸ್ಪಾಟ್ಸ್ ಗೆ ನಿಮ್ಗೆಲ್ಲರಿಗೂ ಗೊತ್ತು, ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ನಮ್ಮ ಚರ್ಮಕ್ಕೆ ಎಂತ ಮ್ಯಾಜಿಕ್ ಮಾಡತ್ತೆ ಅಂತ. ಒಂದು ರಬ್ಬಿಂಗ್ ಸ್ಟೋನ್ಗೆ ಅಂದ್ರೆ ಗಂಧ ತೆಯ್ಯೋ ಕಲ್ಲಿರತ್ತಲ್ಲ, ಆ ಕಲ್ಲಿಗೆ 1 ಟೀ ಸ್ಪೂನ್ ಅಷ್ಟು ಪ್ಯೂರ್ ಕ್ಯಾಸ್ಟರ್ ಆಯಿಲ್, ಪ್ಯೂರ್ ಹರಳೆಣ್ಣೆನ ತಗೊಳ್ಳಿ.
ನಾನಿಲ್ಲಿ ಡವ್ ಹರ್ಬ್ಸ್ನವರ ಹರಳೆಣ್ಣೆಯನ್ನ ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಹರಳೆಣ್ಣೆಯನ್ನ ಹಾಕೊಂಡು ಆ ಕಲ್ಲನ್ನ ಅದರೊಳಗಡೆ ತೇದ್ಕೊಳ್ಳಿ. ನಿಮಗೆ ಗೊತ್ತು, ಬರೀ ಹರಳೆಣ್ಣೆಯನ್ನ ಹಚ್ಚೋದ್ರಿಂದ ನಿಮ್ಮ ಪಿಂಪಲ್ ಮಾರ್ಕ್ಸ್ ಆಗಿರ್ಲಿ, ಡಾರ್ಕ್ ಸ್ಪಾಟ್ಸ್, ಪಿಂಪಲ್ ಮಾರ್ಕ್ಸ್, ಆಕ್ನಿ ಮಾರ್ಕ್ಸ್ ಲೈಟನ್ ಆಗತ್ತೆ. ಬಟ್ ಈ ಹರಳೆಣ್ಣೆಯ ಜೊತೆಗೆ ಈ ಒಂದು 10 ರೂಪಾಯಿ ಕಲ್ಲು, ಪಟಕದ ಕಲ್ಲನ್ನ ತೇದಿ ಹಚ್ಕೊಳ್ಳೋದ್ರಿಂದ ಅದ್ರ ಕೆಲಸ 10 ಪಟ್ಟು ಫಾಸ್ಟ್ ಆಗತ್ತೆ. ಅಂದ್ರೆ ನಿಮಗೆ 10x ಫಾಸ್ಟ್ ಆಗಿ ರಿಸಲ್ಟ್ ಸಿಗತ್ತೆ. 1 ತಿಂಗಳಲ್ಲಿ ಸಿಗೋಂಥ ರಿಸಲ್ಟ್ಸ್ 2 ವಾರದಲ್ಲಿ ಸಿಗ್ಬೋದು ಆಗತ್ತೆ. ಮತ್ತೆ ಚಿಕನ್ ಪಾಕ್ಸ್ ಆಗಿರ್ಲಿ, ಯಾವುದೇ ತರದ ಕಲೆಗಳಾಗಿರ್ಲಿ, ನಿಮ್ಮ ಸ್ಕಿನ್ ಮೇಲೆ ಅಮ್ಮ ಬಂದು ಕಲೆ ಏನಾದ್ರೂ ಬಿಟ್ಟು ಹೋಗಿದ್ರೆ ಆ ಕಲೆಗಳು ಕೂಡ ನಿವಾರಣೆ ಆಗತ್ತೆ. 15ರಿಂದ 20 ಸತಿ ಚೆನ್ನಾಗಿ ತೆಗೆದುಕೊಂಡು ಅದರ ಲೇಪವನ್ನ ನಿಮಗೆ ಎಲ್ಲೆಲ್ಲಿ ಆ ಡಾರ್ಕ್ ಸ್ಪಾಟ್ಸ್ ನ ಪ್ರಾಬ್ಲಮ್ ಇದೆಯಲ್ಲ ಅಲ್ಲಷ್ಟೇ ಮೊಲ ಹಚ್ಕೊಳ್ಳಿ. ವರ್ಷಾಂತರಗಳಿಂದ ಇರೋ ಕಲೆಗಳನ್ನ ಇಷ್ಟು ಸಿಂಪಲ್ ಆಗಿ ಲೈಟನ್ ಮಾಡ್ಕೊಳ್ಬಹುದು. ಬಟ್ ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಒಂದ್ಸರ್ತಿ ಹಚ್ಚೋದು ತಿಂಗಳಾನ್ಗಟ್ಲೆ ಬಿಡೋದು ಈ ರೀತಿ ಮಾಡಬೇಡಿ. ಇದನ್ನ ವಾರಕ್ಕೆ ಅಟ್ಲೀಸ್ಟ್ 2 ಸರ್ತಿ ಆದ್ರೂ ಹಚ್ಚಲೇಬೇಕು. ಇದನ್ನ ಹಚ್ಚಿ 10ರಿಂದ 15 ನಿಮಿಷ ಬಿಟ್ಟು ನಾರ್ಮಲ್ ಫೇಸ್ ವಾಶ್, ನೀವೇನ್ ಫೇಸ್ ವಾಶ್ ಯೂಸ್ ಮಾಡ್ತಿರೋ ಅದನ್ನ ಫೇಸ್ ನ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಾರ್ ಪಿಗ್ಮೆಂಟೇಶನ್, ನಿಮ್ಮ ಚರ್ಮದ ಮೇಲೆ ಎಷ್ಟು ಹಳೆಯ ಬಂಗಾಗಿರ್ಲಿ, ಎಷ್ಟೇ ಆಳಕ್ಕಿಳಿದಿರೋ ಅಂತ ಬಂಗಾಗಿರ್ಲಿ, ನೀವು ಇದನ್ನ ಯೂಸ್ ಮಾಡಿ ಫಸ್ಟ್ ಒಂದು ಕುಟಾಳ್ ಕಲ್ಲಿಗೆ, ನಮ್ ಕಡೆ ಇದನ್ನ ಕುಟಾಳ್ ಕಲ್ಲು ಅಂತಾರೆ, ನಿಮ್ ಕಡೆ ಏನಂತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕುಟಾಳ್ ಕಲ್ಲಿಗೆ ಈ ಪಟಕದ ಕಲ್ಲನ್ನ ಹಾಕೊಂಡು ಚೆನ್ನಾಗಿ ಜಜ್ಕೊಂಡು ಅದನ್ನ ಚೆನ್ನಾಗಿ ಸಾಣಿಸ್ಕೊಳ್ಳಿ. ಅದರ ಪೌಡರ್ ನಮಗ್ ಬೇಕು. ನೀವು ಬೇಕಾದ್ರೆ ಮಿಕ್ಸರ್ ಜಾರ್ ಒಳಗನು ಪೌಡರ್ ಮಾಡ್ಕೊಳ್ಬಹುದು. ಇದೇ ಪೌಡರ್ನ ನೀವು ಒಂದು ಡಬ್ಬಿ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಈಗ ಒಂದು ಬೌಲ್ಗೆ 1 ಟೀ ಸ್ಪೂನ್ ಅಷ್ಟು ಪ್ಯೂರ್ ಸ್ಯಾಂಡಲ್ವುಡ್ ಪೌಡರ್ ಅನ್ನ ತಗೊಳ್ಳಿ. 1/4 ಟೀ ಸ್ಪೂನ್ ಅಷ್ಟು ಪಟಕದ ಕಲ್ಲಿನ ಪೌಡರ್ ಹಾಕೊಂಡು ರೋಸ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ಎಲ್ಲಿ ಆ ಬಂಗಿನ ಪ್ರಾಬ್ಲಮ್ ಇದೆಯಲ್ಲ ಅಲ್ಲಷ್ಟೇ ಹಚ್ಕೊಳ್ಳಿ. ಅಲ್ಲಷ್ಟೇ ಹಚ್ಚಿ ಇದನ್ನ ಸ್ಕ್ರಬ್ ಮಾಡೋ ಹಾಗಿಲ್ಲ, ಅಪ್ಲೈ ಮಾಡಿ ಅಷ್ಟೇ. ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿ ತೆಳ್ಳಗೆ ಹಚ್ಚಿ ಒಂದು 5ರಿಂದ 10 ನಿಮಿಷ ಬಿಟ್ಟು ನಾರ್ಮಲ್ ವಾಶ್ ಮಾಡ್ಕೊಳ್ಳಿ. ಸ್ಯಾಂಡಲ್ವುಡ್ ಪೌಡರ್ ಇದು ನಿಮ್ಮ ಸ್ಕಿನ್ ಮೇಲಿನ ಮೆಲಾನಿನ್ ಪ್ರೊಡಕ್ಷನ್ ಅನ್ನ ರೆಡ್ಯೂಸ್ ಮಾಡುತ್ತೆ. ತುಂಬಾ ಫಾಸ್ಟ್ ಆಗಿ ನಿಮ್ಮ ಬಂಗನ ಹೋಗ್ಲಾಡ್ಸತ್ತೆ. ಲಾಸ್ಟ್ ಅಲ್ಲಿ ನಿಮ್ಮ ಚರ್ಮವನ್ನ ಪ್ರಾಪರ್ ಆಗಿ ಮಾಯಿಶ್ಚರೈಸ್ ಮಾಡಿ, ಒಂದು ಒಳ್ಳೆ ಮಾಯಿಶ್ಚರೈಸರ್ ಅನ್ನ ನಿಮ್ಮ ಫೇಸ್ ನ ಆಲ್ ಓವರ್ ಅಪ್ಲೈ ಮಾಡಿ ಚೆನ್ನಾಗಿ ನಿಮ್ಮ ಸ್ಕಿನ್ ಮಾಯಿಶ್ಚರೈಸ್ ಮಾಡಿ. ಯಾರ ಸ್ಕಿನ್ ತುಂಬಾನೇ ಡ್ರೈ ಆಗಿರುತ್ತೋ ಅವರಿಗೆ ಸಿಂಪಲ್ ಆ ಡಿಹೈಡ್ರೇಷನ್ ಅನ್ನ ಬ್ಯಾಲೆನ್ಸ್ ಮಾಡಿ. ನೆಕ್ಸ್ಟ್ ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಹಸಿ ಹಾಲನ್ನ ತಗೊಳ್ಳಿ. ಇದಕ್ಕೀಗ 2 to 3 ಡ್ರಾಪ್ಸ್ ನಷ್ಟು ಜೇನುತುಪ್ಪವನ್ನ ಹಾಕೊಳ್ಳಿ. ಅದೇ ಪಟಕದ ಕಲ್ಲು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡು ಗಿವ್ ಇಟ್ ಅ ಗುಡ್ ಮಿಕ್ಸ್. ಚೆನ್ನಾಗಿ ನಿಮ್ಗೆ ಎಲ್ಲೆಲ್ಲಿ ಬಂಗಿನ ಪ್ರಾಬ್ಲಮ್ ಇದೆಯಲ್ಲ ಅಲ್ಲಷ್ಟೇ ಇದನ್ನ ಹಚ್ಚಿ 5ರಿಂದ 10 ನಿಮಿಷ ಬಿಟ್ಟು ನಾರ್ಮಲ್ ವಾಟರ್ ಇಂದ ಫೇಸ್ ನ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕಿನ್ ಅನ್ನ ಪ್ರಾಪರ್ ಆಗಿ ಮಾಯಿಶ್ಚರೈಸ್ ಮಾಡಿ. ಒಳ್ಳೆ ಕ್ರೀಮ್ ಬೇಸ್ ಮಾಯಿಶ್ಚರೈಸರ್ ಅನ್ನ ಯೂಸ್ ಮಾಡಿ ಸ್ಕಿನ್ ಅನ್ನ ಪ್ರಾಪರ್ ಆಗಿ ಮಾಯಿಶ್ಚರೈಸ್ ಮಾಡಿ. ನಿಮ್ ಸ್ಕಿನ್ ಮೇಲೆ ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ ಇದೆ ಮತ್ತೆ ನೀವು ಯಾವ ಪ್ರಾಬ್ಲಮ್ಸ್ಗೆ ನಾನ್ ಹೇಳಿರುವಂತ ರೆಮಿಡಿನ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಒಂದು ಲೈಕ್ ಕೊಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಸಿಗ್ತೀನಿ ಮುಂದಿನ ಅಮೇಜಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.